ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ನೋಡ್ತಾ ಇರೋದು ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್. ತಮ್ಮೆಲ್ಲರಿಗೂ ವಿಡಿಯೋಗೆ ಸ್ವಾಗತ. ಇವತ್ತು ವಿಶೇಷವಾಗಿ ಒಂದೊಳ್ಳೆ ಮಾಹಿತಿ ಜೊತೆಗೆ ಬಂದಿದ್ದೀನಿ ಆ್ಯಂಡ್ ನನಗೂ ಬಹಳ ಸಂತೋಷವಾದಂತಹ ದಿನ ಇವತ್ತು. ನನಗೆ ಯಾವುದೇ ರೀತಿ ವ್ಲಾಗ್ ಮಾಡೋಕ್ಕೆ ನಿಜವಾಗ್ಲೂ ಮೂಡಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಆ ಖುಷಿಗೆಲ್ಲ ಏನು ಕಾರಣ ಎಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಈ ಕನ್ನಡತಿಗೆ ಯಾವತ್ತೂ ಇದೇ ಥರ ಇರಲಿ ಅಂತ ಹೇಳ್ತಾ, ಏನೋ ಖುಷಿ ವಿಚಾರ ಅಂತ ಹೇಳಿ ಕೆಲವೊಬ್ರಿಗೆ ಆಲ್ರೆಡಿ ಗೊತ್ತಾಗಿರಬಹುದು, ಗೊತ್ತಿಲ್ಲ. ಆದರೆ ನಾನು ಹೇಳ್ಕೊಳ್ಳೋದ್ರಲ್ಲಿರೋ ಖುಷಿ ಬೇರೆ ಅಲ್ವಾ. ಸೊ ಏನೇ ಕಷ್ಟ ಇರಲಿ, ದುಃಖ ಇರಲಿ, ಸಂತೋಷ ಆಗಲಿ, ನಮ್ಮಲ್ಲಿ ನೀವು ಒಬ್ಬರು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಮೆಲ್ಲರ ಜೊತೆಗೆ ನಾನು ಹಂಚ್ಕೊಳ್ಳೇಬೇಕಲ್ವಾ. ಸೊ ಅದಕ್ಕೆ ಅಂತ ಹೇಳಿ ಇವತ್ತಿನ ವ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಬಹಳ ಅಂದರೆ ಬಹಳ ಸಂತೋಷವಾಗ್ತಾ ಇದೆ. ಬರೋಬ್ಬರಿ 2-3 ಮಂತ್ಸ್ ಆಯಿತು ನಂದು ಮಾನಿಟೈಸೇಷನ್ ಆಫ್ ಆಗಿ, ಅಂದರೆ ಡಿಮಾನಿಟೈಸ್ ಆದಾಗಿಂದನೂ ನನಗೆ ಎಷ್ಟು ಕಷ್ಟಪಟ್ಟು ಎಫರ್ಟ್ ಹಾಕಿ ನಾನು ವೀಡಿಯೋಸ್ ಹಾಕ್ತಾ ಇದ್ದೀನಿ, ವೈರಲ್ಲೇ ಆಗ್ತಾ ಇಲ್ಲ. ಸೊ ಏನು ಮಾಡೋದು, ಯಾವಾಗ ನಾನು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಮಾನಿಟೈಸೇಷನ್ ಆಗುತ್ತೆ ಅನ್ನೋ ಒಂದು ದೊಡ್ಡ ತಲೆ ಬಿಸಿನಲ್ಲೇ ಇದ್ದೆ ನಾನು. ಅದಕ್ಕೇ ಡೈಲಿ ವ್ಲಾಗ್ಗಳನ್ನು ಹಾಕ್ತಾಯಿದ್ದೆ. ಡೈಲಿ ವ್ಲಾಗ್ಗಳನ್ನು ಹಾಕೋದ್ರಿಂದ ಯೂಟ್ಯೂಬು ನಮ್ಮ ವಿಡಿಯೋನ ಸಜೆಸ್ಟ್ ಮಾಡುತ್ತೆ. ಸೊ ದಟ್ ನಾವು ಸ್ವಲ್ಪ ಬೆಳೆದಿದ್ದೀವಿ ಅಂತ ಒಂದು ಲೆಕ್ಕ ಸಿಗುತ್ತೆ. ಆ್ಯಂಡ್ ನೋಡೋರ್ಗೂ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರದ್ದು ನೋಡ್ತಾರಲ್ವ, ಅದೆಲ್ಲ ಕೌಂಟಾಗಿ ನಮಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ರೀಸನ್ಗೆ ನಾನು ಬಹಳನೇ ಕಷ್ಟಪಡ್ತಾ ಇದ್ದೆ. 3 ಮಂತ್ಸ್ ಆಗೋಯಿತು, ನನಗೆ ಇನ್ನೂ ಬ್ಯಾಲೆನ್ಸ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಲೇ ಇಲ್ಲ. ಸೊ ಆ ಥರ ಒಂದು ಡಿಪ್ರೆಷನಲ್ಲಿ ನಾನಿದ್ದಾಗ ವಿಡಿಯೋಸೇ ಮಾಡೋದು ಬೇಡ, ಸಾಕು ಯೂಟ್ಯೂಬಿಂದ ನನಗೆ ಏನೂ ಬರೋದಿಲ್ಲ, ಯಾಕೆ ಸುಮ್ಮನೆ ಇದಕ್ಕೆ ಇಷ್ಟು ಟೈಮು ಆ್ಯಂಡ್ ನನ್ನ ಎಫರ್ಟನ್ನು, ನನ್ನ ಟೈಮನ್ನು ಯಾಕೆ ಇದಕ್ಕೆ ಯೂಟ್ಯೂಬ್ಗೆ ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದು ಉಂಟು. ಅದಕ್ಕೆ ಅವರು ಪಾಪ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಒಂದು ರೀತಿ ರಾಯರೇ ಕಳಿಸಿದ್ರೇನೋ ನಂಗೆ ಗೊತ್ತಿಲ್ಲ. ಅರುಣಣ್ಣನ ರೂಪದಲ್ಲಿ ರಾಯರೇ ಬಂದಿದ್ರ ಅಥವಾ ರಾಯರು ನನಗೋಸ್ಕರ ಕಳಿಸ್ಕೊಟ್ಟಿದ್ರ ಅಂತ ನಿಜವಾಗ್ ಇವತ್ತಿನವರೆಗೂ ಅದು ಕ್ವಶನ್ ಮಾರ್ಕ್ ಆಗಿದೆ. ಅದಾದಮೇಲೆ ಅವ್ರಿಗೆ ಹೇಳಿದೆ ನಾನು ಈ ಥರ ಎಲ್ಲ ಇದೆ ಅಂತ ಹೇಳಿ. ಸೊ ಅದಾದಮೇಲೆ ಅವರು ನನ್ನ ಚಾನಲ್ನ ಚೆಕ್ ಮಾಡಿ, ಅದಾದಮೇಲೆ ನಿಮಗೆ ಯಾಕೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗ್ತಾಯಿಲ್ಲ ಅನ್ನೋದನ್ನು ಅವರು ಎಲ್ಲ ನೋಡಾದಮೇಲೆ ಅವ್ರಿಗೆ ಗೊತ್ತಾಯಿತು. ಸೊ ನೀವು ಈ ಥರ ತಪ್ಪು ಮಾಡ್ತಾ ಇದ್ದೀರಾ, ನೀವು ಈ ಥರ ಎಲ್ಲನೂ ಮಾಡೋದ್ರಿಂದ ನಿಮ್ಮದು ಡಿಮಾನಿಟೈಸೇಷನ್ ಹಾಗೇ ಇರುತ್ತೆ, ಮಾನಿಟೈಸೇಷನ್ ಆನ್ ಆಗೋದಿಲ್ಲ. ಸೊ ಇದೆಲ್ಲ ಒಂದಷ್ಟು ಸೆಟ್ಟಿಂಗ್ಸ್ಗಳೆಲ್ಲ ಇದೆ, ಈ ಥರ ಅದೆಲ್ಲ ಹೇಳೋ ಹಾಗಿಲ್ಲ, ಇಲ್ಲಿ ರೂಲ್ಸ್ ಇದೆ. ಸೊ ಹಾಗಾಗಿ ಯೂಟ್ಯೂಬ್ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋ ನಾಲೆಡ್ಜನ್ನು ಅವರು ನನಗೆ ಹೇಳ್ಕೊಟ್ಟು 1-1.5 ತಿಂಗಳು ಅಷ್ಟೊತ್ತಿಗೆ ನಂದು ಮಾನಿಟೈಸೇಷನ್ ಆನ್ ಆಗಿದೆ. ಇವಾಗ ನೀವು ಈ ವಿಡಿಯೋ ನೋಡ್ತಾ ಇದ್ರು ಬ್ರೇಕ್ ಆ್ಯಡ್ ಬಂದಿರುತ್ತೆ. ಸೊ ಇದ್ರ ಅರ್ಥ ನನ್ನ ಚಾನಲ್ಲು ಮಾನಿಟೈಸೇಷನ್ ಆನ್ ಆಗಿದೆ. ಸೊ ನಿನ್ನೆ ತಾನೇ ಆನ್ ಆಯಿತು. ನಾನು ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಗುಡ್ ಮಾರ್ನಿಂಗ್ ಅಂತ ಹೇಳಿ ವ್ಲಾಗ್ ಶುರು ಮಾಡಿದ್ದು. ಅಷ್ಟು ಖುಷಿ ಆಗ್ತಾಯಿದೆ. ಆ್ಯಂಡ್ ಈ ವಿಡಿಯೋ ಮುಖಾಂತರ ಅರುಣ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವು ಹೌಸ್ ವೈಫ್ಸ್ ಆಯಿತಾ. ಸೊ ನಮಗೆ ಕೆಲವೊಂದ್ರ ಬಗ್ಗೆ ಮಾಹಿತಿ ಅಷ್ಟು ಸರಿಯಾಗಿರೋದಿಲ್ಲ. ಏನೋ ಚಾನಲ್ ಮಾಡಬೇಕು, ಮಾಡಿದ್ದೀವಿ, ಕ್ಲೀನಿಂಗ್ ವಿಡಿಯೋ ಆಗಿರ್ಬೋದು, ಪೂಜೆ ವ್ಲಾಗ್ ಆಗಿರ್ಬೋದು, ಈ ಥರ ವ್ಲಾಗ್ಗಳು ನಮಗೇನು ಇನ್ಫಾರ್ಮೇಷನ್ ಗೊತ್ತಿದೆಯೋ ಅದನ್ನು ನಾವು ಶೇರ್ ಮಾಡ್ತಾ ಹೋಗ್ತೀವಿ. ಸೊ ಆ ಥರ ಟೈಮಲ್ಲಿ ಈ ಯೂಟ್ಯೂಬಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮೇಲ್ಸ್ಗಳೆಲ್ಲ ಬರ್ತಾ ಇರತ್ತೆ. ಸೊ ಒಂದೊಂದು ಸತಿ ಓದಿರ್ತೀವಿ, ಒಂದೊಂದು ಸತಿ ಗೊತ್ತೇ ಆಗಿರಲ್ಲ ಮೇಲೇನು ಅದರಲ್ಲಿ ಏನಿದೆ ಅಂತ ಹೇಳಿ ನೋಡೋಕ್ಕೂ ಟೈಮ್ ಇರೋದಿಲ್ಲ. ಗೊತ್ತಲ್ವ, ಹೌಸ್ ವೈಫ್ಸ್ ಅಂದರೆ ಎಷ್ಟು ಕೆಲಸ, ಎಷ್ಟು ಪ್ರೆಷರ್ ಇರುತ್ತೆ ಮನೆಯಲ್ಲಿ. ಆದರೆ ಡೆಫಿನೆಟ್ಲಿ ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಖುಷಿ ವಿಚಾರನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ನನ್ನ ಸುಖ ದುಃಖ ಏನೇ ಇದ್ರೂ ನಾನು ಹಂಚ್ಕೋತೀನಲ್ವಾ. ಸೊ ಇವತ್ತಿಗೆ ನಾನು ಪಟ್ಟಂತಹ ಶ್ರಮ, ಸೊ ರಾಯರ ರೂಪದಲ್ಲಿ ಅಥವಾ ರಾಯರೇ ಕಳಿಸಿದ್ರೇನೋ ಗೊತ್ತಿಲ್ಲ ಅಣ್ಣನ, ನನಗೆ ತುಂಬಾ ಹೆಲ್ಪ್ಫುಲ್ ಆಯಿತು. ನಿಮಗೆ ಯಾರಿಗಾದರೂ ಈ ಥರ ಯೂಟ್ಯೂಬ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಏನೇ ಇದ್ರೂ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ನಿಮ್ಮನ್ನು ಗೈಡ್ ಮಾಡ್ತಾರೆ. ಆ್ಯಂಡ್ ನಿಮ್ಗೆ ಏನೇ ಡೌಟ್ ಇದ್ರೂ ಸಹ ಅವರು ಕ್ಲಿಯರ್ ಮಾಡ್ತಾರೆ. ಸೊ ಅವ್ರ ನಂಬರು ಸಹ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ನೆಸೆಸಿಟಿ ಇದ್ದು ಬೇಕು ಅನ್ನೋರು ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ಫೈನಲಿ ನಂಗೆ ಎಷ್ಟು ಖುಷಿ ಆಗ್ತದೆ ಅಂದರೆ ಅಷ್ಟು ಖುಷಿ ಆಗ್ತದೆ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿರೋದು. ಅದ್ರ ಜೊತೆಗೆ ಇವಾಗ ನಾನು ಇಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಕಾರಣವೂ ಒಂದಷ್ಟಿದೆ. ನಾನು ಅದನ್ನು ಇವಾಗ ಹೇಳೋ ಪರಿಸ್ಥಿತಿಲಿ ನಾನು ಇಲ್ಲ. ಸೊ ಅದನ್ನು ನೆಕ್ಸ್ಟ್ ವೀಕಲ್ಲಿ ನಾನು ಶೇರ್ ಮಾಡ್ತೀನಿ. ಈ ವೀಕ್ ಸ್ವಲ್ಪ ಬ್ಯುಸಿ ಇದ್ದೀನಿ, ಬ್ಯುಸಿ ಇರಬೇಕು.
ಆವಾಗಲೇ ಹೆಣ್ಮಕ್ಳು ಸ್ಟ್ರಾಂಗು, ಬ್ಯುಸಿ ಇರಬೇಕು, ಮೈಂಡ್ ಕೆಲಸ ಕೊಡ್ತಾ ಇರಬೇಕು. ಸೊ ಹಾಗಾಗಿ ಈ ವೀಕು ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು. ಸೊ ನೆಕ್ಸ್ಟ್ ವೀಕಲ್ಲಿ ನಾನು ಇಷ್ಟು ಜೋಶಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಕಾರಣ ಏನು ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದು ಡೆಫಿನೆಟ್ಲಿ ನಿಮಗೂ ಯೂಸ್ ಆಗುತ್ತೆ. ಅದನ್ನು ಹೇಳ್ಕೋಬೇಕೋ ಬೇಡವೋ ಅಂತ ಹೇಳಿ ನಾನು ಒಬ್ಬರ ಹತ್ರ ಕೇಳಬೇಕು. ಸೊ ಅವರು ಓಕೆ ನೀವು ಶೇರ್ ಮಾಡ್ಬೋದು ವಿಡಿಯೋಗಳಲ್ಲಿ ಅಂತ ಅಂದರೆ ಮಾತ್ರ ನಾನು ಶೇರ್ ಮಾಡ್ಕೋತೀನಿ, ಇಲ್ಲ ಅಂದರೆ ಡೆಫಿನೆಟ್ಲಿ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಖುಷಿ ವಿಚಾರ, ಒಂದು ಸಂತೋಷದ ಸುದ್ದಿನ ನಿಮ್ಮ ಜೊತೆಗೆ ನಾನು ಹಂಚ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನಷ್ಟೇ ಸಂತೋಷ ಖುಷಿ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಆಗಿದೆಯಾ? ಹಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ಮೇಲೆ ಮಾನಿಟೈಸೇಷನ್ ಆನ್ ಆಗಿದೆ. ಇಷ್ಟು ದಿನ ನೀವು ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರು, ಅದಕ್ಕಿಂತ ಹೆಚ್ಚಾಗಿ ನೀವು ಸಪೋರ್ಟ್ ಮಾಡಿದಾಗಲೇ ನಾನು ಯೂಟ್ಯೂಬಿಂದ ಪೇಮೆಂಟ್ ತಗೊಳ್ಳೋಕ್ಕೆ ಸಾಧ್ಯ. ಆಮೇಲೆ ಕೆಲವೊಬ್ಬರಲ್ಲಿ ಒಂದಷ್ಟು ಥಾಟ್ಗಳಿರ್ತವೆ, ಏನಂದರೆ ನಾವು ವಿಡಿಯೋ ನೋಡಿದ್ರೆ ಅವ್ರಿಗೆ ದುಡ್ಡು ಬರುತ್ತೆ. ಡೆಫಿನೆಟ್ಲಿ ನೀವು ನೋಡಿದ್ರೆ ದುಡ್ಡು ಬರಲ್ಲ, ನೀವು ನೋಡೋಕ್ಕಿಂತ ಮುಂಚೆ ಒಂದು ಆ್ಯಡ್ಗಳು ಬರುತ್ತಲ್ಲ, ಸೊ ಅದರಿಂದ ಮಾತ್ರ ದುಡ್ಡು ಬರುತ್ತೆ. ನೀವು ನನ್ನ ವಿಡಿಯೋನ ಒಂದು ಅರ್ಧ ಗಂಟೆ ನಾನು ಬ್ಲಾಗ್ ಹಾಕಿದರೆ ನೀವು ಅರ್ಧ ಗಂಟೆ ನೋಡಿದ್ರು ಅರ್ಧ ಗಂಟೆ ನನಗೇನು ಯೂಸ್ಫುಲ್ ಆಗೋದಿಲ್ಲ. ಆ ಅರ್ಧ ಗಂಟೆಯಲ್ಲಿ ಮಿಡ್ಲಲ್ಲಿ ಯಾವುದಾದ್ರೂ ಆ್ಯಡ್ಗಳು ಬಂದರೆ ಮಾತ್ರ ನನಗದು ಯೂಸ್ ಆಗುತ್ತೆ. ಲೈಕ್ ಸ್ಯಾಲ್ರಿ ಬರೋಕ್ಕೆ ಡಾಲರ್ಸು 0.1% ಆ ಥರ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಸೊ ಇದೊಂದು ಮೂಢನಂಬಿಕೆ ನಮ್ಮ ಜನಗಳಲ್ಲಿ ಇದೆ. ಆ್ಯಂಡ್ ದಯವಿಟ್ಟು ಇನ್ಮೇಲೆ ನಂದು ಮಾನಿಟೈಸೇಷನ್ ಆನ್ ಆಗಿರೋದ್ರಿಂದ ನಿಮಗೆ ಜಾಯಿನ್ ಬಟನ್ ಇರುತ್ತೆ. ಸೊ ಜಾಯಿನ್ ಆಗಿ ಇನ್ನೂ ಹತ್ರದಿಂದ ನಿಮ್ಗೆ ಏನಾದರೂ ಕ್ವಶನ್ಸ್ ಅಥವಾ ಇನ್ನೂ ನನ್ನ ಪರ್ಸ್ನಲ್ ಥಿಂಗ್ಸ್ಗಳನ್ನು ನೀವು ತಿಳ್ಕೋಬೇಕು ಅಂತ ಹೇಳೋರು ಜಾಯಿನ್ ಆಗಿ. ಆ್ಯಂಡ್ ಥ್ಯಾಂಕ್ಸ್ ಅಂತಲೂ ಸಹ ಒಂದು ಸಿಂಬಲ್ ಇದೆಯಲ್ಲ, ಇವಾಗ ನೀವು ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಲೈಕು ಅದ್ರ ಪಕ್ಕ ಎಲ್ಲ ಥ್ಯಾಂಕ್ಸ್ ಅಂತ ಇರುತ್ತೆ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಥ್ಯಾಂಕ್ಸ್ಗಳನ್ನು ನನಗೆ ಕಳಿಸ್ಕೊಡಿ, ಬಹಳನೇ ಹೆಲ್ಪ್ಫುಲ್ ಆಗುತ್ತೆ ನನಗೆ. ಸೊ ದಯವಿಟ್ಟು ಇವೆರಡನ್ನ ನೀವು ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ. ಸೊ ಥ್ಯಾಂಕ್ಸನ್ನು ಕಳಿಸಿ. ಆ್ಯಂಡ್ ನನ್ನ ಜೊತೆ ಜಾಸ್ತಿ ಲೈಕ್ ನೀವು ಕಮೆಂಟ್ ಮಾಡಿದ ತಕ್ಷಣ ರಿಪ್ಲೈ ಮಾಡಬೇಕು. ಆಮೇಲೆ ಒಂದಷ್ಟು ಜನಕ್ಕೆ ಕೆಲವೊಂದು ಇರುತ್ತೆ, ಸೆಲೆಬ್ರಿಟಿ ನಮ್ಮ ಫ್ರೆಂಡ್ ಆಗಿರಬೇಕು, ಯೂಟ್ಯೂಬರ್ಸ್ ಯಾರಾದರೂ ನಮಗೂ ಗೊತ್ತಿರಬೇಕು ಅಂತ. ಆ ಥರ ನಿಮ್ಗೆ ಏನಾದರೂ ಇದ್ದರೆ ಡೆಫಿನೆಟ್ಲಿ ನೀವು ಜಾಯಿನನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ. ನಾನೇನು ಅಷ್ಟು ಪ್ರೈಸ್ ಏನು ಜಾಸ್ತಿ ಇಟ್ಟಿಲ್ಲ, ಅಫೋರ್ಡಬಲ್, ನೀವು ಅಫೋರ್ಡ್ ಮಾಡೋ ಅಷ್ಟು ಪ್ರೈಸೇ ನಾನು ಇಟ್ಟಿದ್ದೀನಿ. ದಯವಿಟ್ಟು ಜಾಯಿನ್ ಆಗಿ. ಸೊ ಈ ಖುಷಿ ವಿಚಾರನ ಹಂಚ್ಕೋತಾ ಇವತ್ತಿನ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಇಲ್ಲಿವರೆಗೂ ಯಾರೆಲ್ಲ ನೋಡ್ತಾ ಇದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು. ದಯವಿಟ್ಟು ಹೋಗೋ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ಆ್ಯಂಡ್ ನಿಮ್ಗೆ ಏನೇ ಯೂಟ್ಯೂಬ್ ಬಗ್ಗೆ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿದ್ರು ನಾನು ಆಗಲೇ ಹೇಳಿದಾಗೆ ಆ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.